ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕೆಲವರು ನನಗೆ ಒಂದು ಪ್ರಶ್ನೆನ ಕೇಳಿದರು, ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಕೇಳಿದ್ದಾರೆ ಅಂದರೆ, 4 ವರ್ಷದಿಂದ ಇದ್ದೀನಿ ಅಂತೀರಾ, ನಿಮ್ಮ ವೀಡಿಯೋಸ್ ವೈರಲ್ ಆಗಿಲ್ಲ, ಯಾವುದೂ ಕೂಡ ವೈರಲ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ನಮ್ಮಂಥವ್ರ ವೀಡಿಯೋನ ಯಾಕೆ ನೋಡಲ್ಲ ಅಂದರೆ, ನಮಗೆ ಬಣ್ಣ ಕಟ್ಟಿ ಯಾವುದನ್ನು ನಮಗೆ ಮಾಡೋದಕ್ಕೆ ಬರೋಲ್ಲ. ನಾವು ಇರೋ ರಿಯಲಿ ಹೇಗಿದ್ದೀವಿ ಹಾಗೆ ತೋರಿಸ್ಕೋತೀವಿ. ಹಾಗಾಗಿ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಇಷ್ಟ ಆದರೂ ಕೂಡ ವಿಡಿಯೋ ನೋಡಿದ್ರೂ ಕೂಡ ಒಂದು ಲೈಕ್ ಮಾಡಲ್ಲ, ಒಂದು ಕಮೆಂಟ್ ಮಾಡಲ್ಲ, ಒಂದು ಶೇರ್ ಮಾಡಲ್ಲ. ಮತ್ತು ನಮ್ಮ ಕಡೆಯಿಂದ ಸಪೋರ್ಟ್ ಕೂಡ ತಗೋತಾರೆ. ಆ ಸಪೋರ್ಟ್ಗೆ ಒಂದು ಬೆಲೆ ಇರೋದಿಲ್ಲ. ಲೈವ್ ಮಾಡಿ ಬರ್ತೀವಿ ಅಂತಾರೆ. ಲೈವ್ ಮಾಡಿದ್ರು ಕೂಡ ನಾವು ಅವ್ರ ಲೈವಲ್ಲಿ 1 ಅವರ್ 2 ಅವರ್ ಇದ್ದರೂ ಕೂಡ, ಲೈವ್ ಎಂಡ್ ಆಗೋವರೆಗೂ ಇದ್ದರೂ ಕೂಡ ಬಂದು ಒಂದು 3 ಕಮೆಂಟ್ ಅಷ್ಟೇ. ಹಾಯ್ ಸಿಸ್ಟರ್, ಹೇಗಿದ್ದೀರಾ, ಊಟ ಆಯಿತಾ, ಇಷ್ಟೇ ಕಮೆಂಟ್ ಮಾಡ್ತಾರೆ ಅಷ್ಟೇ. ಇನ್ನೇನು ಬಂದು ಒಂದು 5 ನಿಮಿಷನೂ ಇರೋಲ್ಲ. ನಾನು 2 ಅವರ್ ಇದ್ದೀನಿ ಅಂದರೆ ಒಂದು 5 ನಿಮಿಷನಾದರೂ ಇದ್ದು ಸಪೋರ್ಟ್ ಮಾಡಬೇಕಲ್ವ. ಇಲ್ಲ ವೀಡಿಯೋ ನೋಡಿ, ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಬೇಕಲ್ವ. ವೀಡಿಯೋನೂ ಅಷ್ಟೇ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ತುಂಬ ಜನನ. ನನ್ನ ವೀಡಿಯೋಗೆ ಒಂದು 3-4 ಜನ ಕಮೆಂಟ್ ಮಾಡ್ತಾರೆ. ಅದರಲ್ಲಿ ಸ್ವರ್ಣ ಅಕ್ಕ ಅಂತೂ ಒಂದು 3-4 ಕಮೆಂಟ್ ಒಂದು ವೀಡಿಯೋಗೆ ಯಾರು ಕೂಡ ಕಮೆಂಟ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಒಂದು 3-4 ಕಮೆಂಟ್ನ ಮಾಡ್ತಾರೆ ವೀಡಿಯೋ ಬಗ್ಗೆ. ಮತ್ತು ಮಧುರ ಸಿಸ್ಟರ್ ಅವರು ಅಷ್ಟೇ ವೀಡಿಯೋ ಪೂರ್ತಿ ನೋಡಿ ವೀಡಿಯೋ ಬಗ್ಗೆ ಕಮೆಂಟ್ ಮಾಡ್ತಾರೆ. ಇನ್ನು ಕೆಲವರು ವೀಡಿಯೋ ಬಗ್ಗೆನೇ ಕಮೆಂಟ್ ಮಾಡಲ್ಲ ಮತ್ತು ಲೈಕು ಕೊಡಲ್ಲ. ನೋಡೋದೇ ಒಂದಿಷ್ಟು ಜನ ನೋಡ್ತಾರೆ. ಮಿನಿಮಮ್ ಅಂದರೆ ಒಂದು 50 ಜನ ನೋಡ್ತಾರೆ. ಅದ್ರ ಮೇಲೆ ವೀಡಿಯೋನೇ ಹೋಗೋದಿಲ್ಲ. ಸಾಂಗ್ಸ್ ಆದರೆ ಒಂದು 200-300 ವ್ಯೂಸ್ ಬರುತ್ತೆ ಅಷ್ಟೇ. ನಮಗೆ ಯಾವುದೇ ಡಬ್ ಕಟ್ಟಿ ನಾಟಕ ಮಾಡಿ ನಮ್ಮ ರಿಚ್ಚಾಗಿದ್ದೀವಿ, ಹಾಗಿದ್ದೀವಿ, ಹತ್ತೊಂದು ಮನೆಗೆ ಹಿತ್ತೊಂದು ಅಂತ ತೋರಿಸ್ಕೊಳ್ಳೋ ಅಂತ ನನಗೆ ಬರೋದಿಲ್ಲ. ನಾನು ರಿಯಲಿ ಹೇಗಿದ್ದೀನಿ ಹಾಗೆ ಪಟಾಪಟನಂತ ಮಾತಾಡ್ತೀನಿ. ಮತ್ತು ಕೆಲವು ಜನಕ್ಕೆ ಅದು ಇಷ್ಟ ಆಗಲ್ಲ. ನೇರ ನುಡಿ ಮಾತು ಯಾರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕೆ ನಮ್ಮ ವೀಡಿಯೋಸ್ ವೈರಲ್ ಆಗಲ್ಲ. ಇಷ್ಟೇ ವ್ಯತ್ಯಾಸ. ತುಂಬ ಜನನ ನೋಡಿದ್ದೀನಿ ನಾನು. ಕೆಲವು ಜನ ನನಗೆ ಕ್ವಶನ್ ಕೇಳಿ 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 ಮನಸ್ಸಿಗೆ ಬೇಜಾರು ಮಾಡ್ತಾಯಿದ್ದಾರೆ. ಎಲ್ಲರೂ ಲೈವಲ್ಲೂ ಇರ್ತೀರಾ, ಎಲ್ಲರ ವೀಡಿಯೋನೂ ನೋಡ್ತೀರಾ, ಯಾಕೆ ನಿಮ್ಮ ವೀಡಿಯೋಗೆ ಅವ್ರು ಕಮೆಂಟ್ ಬಂದು ಮಾಡಲ್ಲ ಅಂತ ಕೇಳಿದ್ರು. ಅದಕ್ಕೋಸ್ಕರನೇ ವೀಡಿಯೋ ನೋಡ್ತಾಯಿದ್ದೀನಿ. ಯಾಕಂದರೆ ಇರೋದನ್ನು ನಾವು ಬಡವರು ಹೇಗಿದ್ದೀವಿ ಹಾಗೆ ತೋರಿಸ್ಕೊಂಡು, ನಾನು ಯಾವುದೇ ಶ್ರೀಮಂತಿಕೆ ಆಗಿರ್ಬೋದು, ಯಾವುದೇ ನಮ್ಮ ಮನೆಯಲ್ಲಿ ದೊಡ್ಡ ಬಿಲ್ಡಿಂಗು ನಾವು ಹಾಗಿದ್ದೀವಿ ಹೀಗಿದ್ದೀವಿ ಅಂತ ತೋರಿಸ್ಕೊಂಡು ವಿಡಿಯೋ ಮಾಡೋ ಅಂಥದ್ದಾಗಿರ್ಬೋದು, ಅದೆಲ್ಲ ಏನೂ ಇಲ್ಲ. ನಾನು ಡೈಲಿ ಲಾಗ್ ಮಾಡಿ, ನೀವೇನು ಕೆಲಸ ಮಾಡ್ತೀರಾ ಅದನ್ನೇ ಲಾಗ್ ಮಾಡಿ ಅಂತ ಹೇಳಿದ್ರು ಕೆಲವು ಜನ. ಸ್ವಲ್ಪ ದಿನ ಅದನ್ನು ಕೂಡ ವಿಡಿಯೋನ ಮಾಡಿದೆ ನಾನು. ಅದು ಕೂಡ ಕಮೆಂಟ್ ಮಾಡಿದರು, ಹೂವು ಮಾರೋದೆಲ್ಲ ವೀಡಿಯೋ ಹಾಕಬೇಕಾ ನೀವು ಅಂತ ಹೇಳಿ. ಅಲ್ಲ, ಇರೋದನ್ನು ತೋರಿಸ್ಕೊಳ್ಳೋದಕ್ಕೆ ಯಾಕೆ? ನಮಗೆ ನಾಚಿಕೆ ಇಲ್ಲ ಅಂತಂದರೆ ಕೆಲವು ಜನಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಇರೋದನ್ನು ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ಹೇಗೆ ಮಾಡ್ತೀವಿ, ಅದನ್ನು ಹೇಗೆ ತಂದು ಅದನ್ನು ಕಷ್ಟಪಟ್ಟು ಅದನ್ನು ಒಂದು ಸೇಲ್ ಮಾಡ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಕೆಲವು ಜನಕ್ಕೆ ಗೊತ್ತಿಲ್ಲ. ಮತ್ತು ನಾನು ಹ್ಯಾಂಡಿಕ್ಯಾಪು, ಒಂದು ಕಾಲು ದೊಡ್ಡ, ಒಂದು ಕಾಲು ಚಿಕ್ಕ. ಮೇಲ್ಗಡೆ ಒಂದು ಸ್ಟ್ರೈಟು ಎಡಕ್ಕೆ ಚೆನ್ನಾಗಿದೆ, ಬಲಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸುಮಾರು ನನಗೆ 2 ಇಂಚು ಕಾಲು ತುಂಡ ಇದೆ. ಹಸ್ತನೂ ಅಷ್ಟೇ. ಎಡದ ಕಾಲು ನೀಟಾಗಿದೆ, ಬಲದ ಕಾಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂಥದ್ರಲ್ಲೂ ಕೂಡ ನಾವು ಯಾರ ಹತ್ರನೂ ಕೈ ಚಾಚಿ ದುಡಿಮೆ ಅಂತೂ ಮಾಡ್ತಾಯಿಲ್ಲ. ಎಷ್ಟೋ ಜನ ನನಗೆ ಯೂಟ್ಯೂಬಲ್ಲಿ ಅಕ್ಕ ಹೆಲ್ಪ್ ಬೇಕಾದರೆ ಹೇಳಿ, ಹೆಲ್ಪ್ ಮಾಡಿಕೊಡ್ತೀವಿ ಅಂತ ಕೇಳಿದ್ದಾರೆ. ನನಗೆ ಅವ್ರ ಲೈವ್ಗಳಿಗೆ ಹೋದಾಗ ಅವ್ರುಗಳು ಬಂದಲ್ಲಿ ಸ್ವಲ್ಪ ದೊಡ್ಡ ವ್ಯಕ್ತಿ ಅಂತ ಬಂದಂಥವ್ರಿಗೆ, ಅಶೋಕ್ ಅವ್ರ ಲೈವಲ್ಲಿ ಆಗಿರ್ಬೋದು, ತುಂಬಾ ನನಗೆ ಅವರು ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿದ್ದಾರೆ. ನನಗೆ ನಾನು ದುಡಿಮೆ ಮಾಡಿ ನಾನು ತಿನ್ನೋದ್ರಲ್ಲಿ ತೃಪ್ತಿ, ಯಾವುದೋ ಒಂದು ಫ್ರೀಯಾಗಿ ಸಿಗುತ್ತೆ ಅನ್ನೋದರಲ್ಲಿ ತೃಪ್ತಿ ಇರೋದಿಲ್ಲ. ಹಾಗಾಗಿ ನಾನು ಯಾವುದೇ ಅಷ್ಟೇ ಫ್ರೀ ಸಿಗುತ್ತೆ ಅಂದರೆ ಇಷ್ಟನ ಪಡೋದಿಲ್ಲ. ನನ್ನ ಕಷ್ಟ ಇರಬೇಕು, ಅದರಲ್ಲಿ ನನ್ನ ಶ್ರಮ ಇರಬೇಕು, ನನ್ನ ದುಡಿಮೆ ಇರಬೇಕು, ಅದರಲ್ಲಿ ನಾನು ತಿನ್ನಬೇಕು.
ಅಷ್ಟೇ ನನಗೆ. ಯಾರೋ ಇವತ್ತು ಇದರಲ್ಲಿ ಒಂದು ಅಷ್ಟು ಅಮೌಂಟ್ ಕೊಡ್ತಾರೆ, ಕೈ ಚಾಚಬೇಕು ಅನ್ನೋ ಬುದ್ಧಿ ಇಲ್ಲ ನನಗೆ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು, ಬೇರೆ ಯಾವುದೂ ಬೇಡ. ನಾನು ಯಾವುದೇ ಅಂಗವಿಕಲತೆಗಿರೋದು, ನನಗೆ ಯಾವುದೇ ಗೌರ್ಮೆಂಟ್ನಿಂದ ಯಾವುದೂ ₹1 ಬರೋಲ್ಲ. ಯಾಕಂದರೆ ನಮ್ಮ ಮನೇಲಿ ನಾನು ಚಿಕ್ಕದ್ರಲ್ಲಿ ಓಡಾಡಿ ಮಾಡಿಸೋ ಅಂಥವ್ರು ಯಾರೂ ಇಲ್ಲ. ನಮ್ಮ ತಂದೆ ತಾಯಿ ಅಷ್ಟು ಓದಿಲ್ಲ, ನನ್ನ ತಾಯಿ ಓದೇ ಇಲ್ಲ. ಆವಾಗಿನ ಇದರಲ್ಲಿ ಅವ್ರಿಗೆ ಎಲ್ಲಿ ಹೋಗಬೇಕು ಏನು ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಅವರು ಮಾಡ್ಸೋಕ್ಕೆ ಪ್ರಯತ್ನನೇ ಮಾಡಿಲ್ಲ. ಹಾಗಾಗಿ ನನಗೆ ಯಾವುದೇ ಗೌರ್ಮೆಂಟ್ನಿಂದ ₹1 ಕೂಡ ಬರಲ್ಲ. ಮತ್ತು ರೇಷನ್ ಕೂಡ ಅಷ್ಟೇ, ರೇಷನ್ ಅಕ್ಕಿನೂ ಅಷ್ಟೇ, ರೇಷನ್ ಕಾರ್ಡು ತುಂಬ ವರ್ಷಗಳು ನನಗೆ ರೇಷನ್ ಕಾರ್ಡ್ ಇಲ್ಲದೇ ಜೀವನ ಮಾಡಿದ್ದೀನಿ ನಾನು ಕಷ್ಟಪಟ್ಟು. ಇತ್ತೀಚೆಗೆ ನಾನು ನಿಂತ್ಕೊಂಡು ಓಡಾಡಿ ಅರ್ಜಿ ಹಾಕಿ ನಾನು ತೊಗೊಂಡಿದ್ದೆ. ಅದು ಕೆಲವು ಏನೋ ಡೆಡ್ ಆಗಿತ್ತು. ಅದ್ರ ನಂತರ ಮತ್ತೆ ನಾನು ಹೋರಾಡಿ ನಾನು ರೇಷನ್ ಕಾರ್ಡನ್ನ ತೊಗೊಂಡಿದ್ದೀನಿ ಗೌರ್ಮೆಂಟ್ನಿಂದ. ಅದು ಇತ್ತೀಚೆಗೆ ತೊಗೊಂಡಿರೋದು. ಇನ್ನು ಯಾವುದೇ ಗೌರ್ಮೆಂಟ್ನಿಂದ ಆಗಿರ್ಬೋದು ನನಗೆ ಪೆನ್ಷನ್ ಯಾವುದೂ ಬರೋದಿಲ್ಲ. ತುಂಬ ಜನ ಕೇಳ್ತಾರೆ, ನಿಮಗೆಲ್ಲ ಪೆನ್ಷನ್ ಬರುತ್ತೆ, ಈ ರೀತಿ ಎಲ್ಲ ತೋರಿಸ್ಕೋತೀರಾ ಏನೋ ಅಂತ. ನನಗೆ ಯಾವುದೇ ಪೆನ್ಷನ್ ಬರೋದಿಲ್ಲ. ನನ್ನ ಹಿಂದೆ ರಾಘವೇಂದ್ರ ಸ್ವಾಮಿ ಇದ್ದಾರೆ, ರಾಘವೇಂದ್ರ ಸ್ವಾಮಿ ಹಣೆಗಳು ಅದಕ್ಕೆ ಕೇಳಿರೋದಕ್ಕೆ, ಒಬ್ಬರು ಕ್ವಶನ್ ಮಾಡಿ ಕೇಳಿರೋದಕ್ಕೆ ಎಷ್ಟು ಬರುತ್ತೆ ನಿಮಗೆ ಪೆನ್ಷನ್ ಏನು ಅಂತೆಲ್ಲ ಕೇಳಿರೋದಕ್ಕೆ ನಾನಿವತ್ತು ಡೀಟೇಲ್ ಕೊಡ್ತೇನೆ. ಯಾವುದೇ ಪೆನ್ಷನ್ ಏನೂ ಬರೋಲ್ಲ. ಹಾಗೆ ನನ್ನ ಕಾಲನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಹ್ಯಾಂಡಿಕ್ಯಾಪು ಅಂತ. ನಾನು ನಿಂತ್ಕೊಂಡು ವೀಡಿಯೋ ಮಾಡೋದಕ್ಕೆ ಆದರೆ ಸ್ವಲ್ಪ ಅಸಹ್ಯವಾಗಿ ಅನಿಸುತ್ತೆ, ಅದಕ್ಕೆ ಕೂತ್ಕೊಂಡೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಕೂಡ ನನಗೆ ಉದ್ದ ತುಂಡ ಇದೆ, ಇಲ್ಲೂ ಕೂಡ ಉದ್ದ ತುಂಡ ಇದೆ. ನಾನು ಸ್ಲಿಪ್ಪರು ಕೂಡ ಸರಿಯಾಗಿ ಹಾಕ್ಕೊಂಡು ನಡೆಯೋದಕ್ಕೆ ಆಗೋದಿಲ್ಲ. ಒಂದು ಉದ್ದ ಒಂದು ತುಂಡ ಇರುತ್ತೆ. ಇದು ನನಗೆ ಬಲ್ದ ಕಾಲು ಸ್ವಾಧೀನ ಇಲ್ಲ, ಸ್ವಾಧೀನ ಕಮ್ಮಿ ಇದೆ. ಈ ಕಾಲಿಗೂ ನೋಡಿ, ಈ ಕಾಲು ಎಷ್ಟು ನೀಟಾಗಿದೆ, ಈ ಕಾಲು ನೋಡಿ ಯಾವ ರೀತಿ ಕೊಕ್ಕರೆ ಬಿದ್ದಿದೆ ಅಂತ ಹೇಳಿ. ನನಗೆ ನಡೀತೀನಿ, ಓಡಾಡ್ತೀನಿ, ಆದರೆ ಫಾಸ್ಟಾಗಿ ನಡೆಯೋದು ಮಾಡೋದು ಅದೆಲ್ಲ ಬರೋದಿಲ್ಲ. ಉದ್ದ ಅಂತಂದರೆ ಈಗೂ ಉದ್ದ ಕಮ್ಮಿ ಇದೆ, ಈ ಹಸ್ತದಲ್ಲೂ ಕೂಡ ಕಮ್ಮಿ ಇದೆ. ನಿಮಗೆ ನೋಡ್ತಾನೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಹಿಂದೆ ಮುಂದೆ ಅಂತೂ ಇಟ್ಟಿಲ್ಲ. ಇಲ್ಲಿ ನನಗೆ ಇಲ್ಲಿ ಮಂಡಿನೂ ಅಷ್ಟೇ, ಇದು ಮೇಲೆ ಇದೆ ಮಂಡಿ, ಇದು ಕೆಳಗಡೆನೇ ಇದೆ ಮಂಡಿ. ಇಲ್ಲಿ ಫುಲ್ಲು ಬಾಡಿನೇ ನನಗೆ ಹೆಚ್ಚು ಕಮ್ಮಿ ಇರೋದ್ರಿಂದ ನಾನು ನೋಡಿ ಈ ರೀತಿ ಇದೆ. ಯಾವುದೇ ಈ ರೀತಿ ಇದ್ದರೂ ಕೂಡ ₹1 ಪೆನ್ಷನ್ ಕೂಡ ನಮ್ಗೆ ಯಾವುದೂ ಬರೋದಿಲ್ಲ. ಯಾರೂ ಕೂಡ ಇಲ್ಲಿವರೆಗೂ ಅಧಿಕಾರಿಗಳು ನಮಗೆ ಇಲ್ಲಿವರೆಗೂ ಓಡಾಡಿ ಯಾರೂ ಕೂಡ ಮಾಡಿಸ್ಕೊಟ್ಟಿಲ್ಲ. ಎಷ್ಟೋ ಜನ ಸುಳ್ಳು ಹೇಳ್ಕೊಂಡೆಲ್ಲ ತಿಂತಾರೆ, ಆದರೆ ನನಗೆ ಸುಳ್ಳು ಹೇಳ್ಕೊಂಡೆಲ್ಲ ಜೀವನ ಮಾಡೋ ಅಂಥದ್ದೇನಿಲ್ಲ. ಭಗವಂತ ಏನು ಕೊಡ್ತಾನೆ ಅದನ್ನು ಮಾತ್ರ ನಾನು ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಎಲ್ಲ ಕೇಳಿರೋದಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇಷ್ಟು ದಿನ ನಾನು ಯಾವ ವೀಡಿಯೋದಲ್ಲೂ ತೋರಿಸಿರಲಿಲ್ಲ. ಕೆಲವರು ಅದನ್ನೇ ಮೆನ್ಷನ್ ಮಾಡಿ ನನಗೆ ಲೈವಲ್ಲಾಗಿರ್ಬೋದು, ಇದರಲ್ಲಾಗಿ ವೀಡಿಯೋದಲ್ಲಾಗಿರ್ಬೋದು ಕೇಳಿರೋದಕ್ಕೆ ತೋರಿಸಿದ್ದು. ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದರು ನನಗೆ. ನಾನು ಒಬ್ರಿಗೆ ಕಮೆಂಟ್ ಮಾಡಿದೆ ಬೇರೆಯವ್ರ ವೀಡಿಯೋಗೆ ಹೋಗಿ. ಆವಾಗ ಅಲ್ಲೂ ಕೂಡ ನನಗೆ ಅದೇ ಕ್ವಶನ್ನ ಮಾಡಿದರು. ಒಂದು ವೀಡಿಯೋದಲ್ಲಿ ತೋರಿಸಿ ನೋಡೋಣ, ಬರೀ ಸುಳ್ಳೇ ಹೇಳ್ತೀರಾ, ನೋಡೋದಕ್ಕೆ ಚೆನ್ನಾಗೇ ಇದ್ದೀರಾ, ಏನು ನಿಮಗೇನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟೇ. ಕೆಲವರು ಕೊಬ್ಬು ಜಾಸ್ತಿ ಅನ್ಕೋತಾರೆ, ಯಾಕಂದರೆ ನನ್ನ ನೇರ ನುಡಿ ಮಾತಿಗೆ ದುರಹಂಕಾರಿ ಅಂತಾರೆ. ನಾನು ದುಡಿಮೆ ಮಾಡಿ ನಾನು ತಿನ್ನೋದ್ರಲ್ಲಿ ನನಗೆ ನಾನು ನೇರ ನುಡಿ ಮಾತಾಡೋದ್ರಲ್ಲಿ ಏನಿದೆ ದುರಹಂಕಾರ ಅಲ್ವಾ? ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ನಾವು ಮತ್ತು ಕೆಲವು ಜನ ಹೇಳ್ತಾರೆ ನೈಟಿಲೇ ವೀಡಿಯೋ ಮಾಡ್ತಾರೆ, ನೈಟಿಲೇ ಇರ್ತಾರೆ, ನೈಟಿಲೇ ವೀಡಿಯೋ ಮಾಡ್ತಾರೆ, ರೆಡಿ ಕೂಡ ಆಗೋದಿಲ್ಲ ಅಂತ ಹೇಳಿ. ನಮ್ಮ ಮನೇಲಿ ಹೇಗಿದ್ದೀವಿ ನಾವು ಹಾಗೇ ಇರಬೇಕು. ವೀಡಿಯೋಗೋಸ್ಕರನೇ ನಾವು ರೆಡಿ ಆಗೋವಂಥದ್ದಲ್ಲ. ಯಾಕಂದರೆ ನಮ್ಮ ಮನೇಲಿ ಗೊತ್ತಿಲ್ಲದೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದಿದ್ದು. ಇವಾಗ ಗೊತ್ತಾಗಿದೆ, ಅದನ್ನು ಚೇಂಜಸ್ ಕೂಡ ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ಟೆ ಬರೀ ಏನೂ ಇಲ್ಲ ಅಂತ ಏನಿಲ್ಲ. ಕೆಲವು ಜನಕ್ಕೆ ನಾನು ಮುಂದಿನ ವೀಡಿಯೋದಲ್ಲಿ ಕೂಡ ನಾನು ತೋರಿಸ್ತೀನಿ, ನಾನು ಅದನ್ನು ಕೂಡ ತೋರಿಸ್ತೀನಿ. ಬಟ್ಟೆ ಗತಿ ಇಲ್ಲ ಅಂತಲೂ ಕೂಡ ವಿಡಿಯೋದಲ್ಲಿ ಹೇಳಿದ್ದಾರೆ. ಬಟ್ಟೆ ಗತಿ ಇಲ್ಲ ಅಂತ ಅಲ್ಲ, ನನಗೆ ತೋರಿಸ್ತೀನಿ. ಅಂದರೆ ನಾನು ವ್ಯಾಪಾರಕ್ಕೆ ಹೇಗೆ ಹೋಗಬೇಕು, ರಸ್ತೆ ಬದಿಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ನಾವು ಹೇಗಿರಬೇಕು ಹಾಗೆ ಇರ್ತೀವಿ. ರಸ್ತೆ ಬದಿಲಿ ವ್ಯಾಪಾರ ಮಾಡೋಕ್ಕೆ ಹೋಗೋರು ರೆಡಿ ಮಾಡಿಕೊಂಡು ಟಿಪ್ ಟಾಪಾಗಿ ಹೋಗೋಕ್ಕಾಗುತ್ತಾ? ಇಲ್ಲ ತಾನೇ. ನಾನು ಹೇಗಿದ್ದೀನಿ ನಾನು ಹಾಗೆ ಹೋಗ್ತೀನಿ. ಕೆಲವು ಜನ ಎಲ್ಲ ಹೇಳ್ತಾರೆ
ಏನು ಅಷ್ಟೊಂದು ಐಟಮ್ಗಳೆಲ್ಲ ತರಿಸ್ಕೋತೀಯ ಮಾಡ್ತೀಯ, ಇದೇ ರೀತಿ ಇರ್ತೀಯಲ್ಲ ಅಂತ. ಇಲ್ಲೂ ಕೂಡ ಕೆಲವು ಜನ ಅಕ್ಕಪಕ್ಕದಲ್ಲೂ ಕೇಳ್ತಾರೆ. ನಾನು ಇರೋದೇ ಇದು, ನಮ್ಮ ಮನೇಲಿರೋರು ಉಪಯೋಗಿಸ್ತಾರೆ ನಾನು ತರಿಸೋ ಅಂಥ ಪದಾರ್ಥಗಳಾಗಿರ್ಬೋದು. ನಮಗೆ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳು ಕೂಡ ಹೆಲ್ಪ್ ಆಗುತ್ತೆ ಅಂತ ತರಿಸ್ತಾನೆ ಇರ್ತೀನಿ. ಇಲ್ಲಿ ನಾನು ಯಾವುದೇ ಮೇಕಪ್ ಮಾಡ್ಕೊಂಡು ವೀಡಿಯೋ ಮಾಡೋದಾಗಿರ್ಬೋದು, ಆಮೇಲೆ ಈ ರೀತಿ ಇದ್ದರೆ ವೀಡಿಯೋ ವೈರಲ್ ಆಗುತ್ತೆ ಅನ್ನೋ ರೀತಿ ಆಗಿರ್ಬೋದು, ಅದೆಲ್ಲ ಇಲ್ಲ ನನ್ನಲ್ಲಿ. ನಾನು ಹೇಗಿದ್ದೀನಿ ಹಾಗೆ ತೋರಿಸ್ಕೊತೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಬಣ್ಣ ಹಾಕ್ಕೊಂಡು ವೀಡಿಯೋ ಮಾಡೋದಾಗಿರ್ಬೋದು, ವೀಡಿಯೋಗೋಸ್ಕರನೇ ಮೇಕಪ್ ಮಾಡ್ಕೊ ಕೂತ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಇಲ್ಲ. ಕೆಲವು ಜನ ನನ್ನ ನೈಟಿಲೇ ವೀಡಿಯೋ ಮಾಡ್ತಾರೆ ಅಂತ ಹೇಳಿದಾಗಲೂ ಕೂಡ ಅದಕ್ಕೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ತೂತ್ ಮನೇಲಿದ್ದೀವಿ, ನಮಗೆ ತಿನ್ನೋದಕ್ಕೆ ಅನ್ನ ಇಲ್ಲ ಅಂತ ಏನಿಲ್ಲ. ದೇವರು ನನಗೆ ದುಡಿಮೆ ಅನ್ನೋದು ಕೊಟ್ಟಿದ್ದಾನೆ, ದುಡ್ಕೊಂಡು ತಿಂತಾಯಿದ್ದೀನಿ. ಇದು ಒಂದು ಏನೋ ನಾನು ಸುಮ್ಮನೆ ಒಂದು ಯೂಟ್ಯೂಬ್ ಚಾನಲ್ನ ಬೇರೆಯವ್ರನ್ನ ನೋಡಿ ನಾನು ಗೆಳತಿ ಅಕ್ಕ ಚಾನಲ್ ಅವ್ರಿಗೆ ಕಮೆಂಟ್ ಮಾಡ್ತಿಲ್ಲ. ಆವಾಗ ನನಗೂ ಕೂಡ ನಾನು ಯಾಕೆ ಮಾಡಬಾರ್ದು, ತುಂಬ ವಿಷಯಗಳು ಗೊತ್ತಿದೆ, ಅದರಿಂದ ಅದನ್ನು ಶೇರ್ ಮಾಡ್ಕೊಬೋದಲ್ವಾ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಹಾಗೆ ಅವ್ರ ಮುಖಾಂತರನೇ ನಾನು ನನ್ನ ಐಡಿ ಹೇಗೆ ಕ್ರಿಯೇಟ್ ಮಾಡೋದು ಏನು ಅಂತ ತಿಳ್ಕೊಂಡು ಮಾಡಿಕೊಂಡಿದ್ದು. ಅವರಿಂದ ಇಲ್ಲಿವರೆಗೂ ಬಂದಿದ್ದೀನಿ ನಾನು. ಬಂದಮೇಲೂ ಕೂಡ ತುಂಬ ಜನ ಹೇಳ್ಸಿದ್ದು ಇದೆ, ಸಪೋರ್ಟ್ ಕೊಟ್ಟಿದ್ದಂಥದ್ದು ಇದೆ. 4 ವರ್ಷದಿಂದ ಜೊತೇಲಿರೋರಿಗೆ ಗೊತ್ತಿದೆ ನಾನು ಹೇಗಿದ್ದೀನಿ, ಅವತ್ತಿಂದ ಇಲ್ಲಿ ತನಕ ಹೇಗಿದ್ದೀನಿ, ನಾನು ಏನು ಚೇಂಜಸ್ ಆಗಿದ್ದೀನಿ ಅನ್ನೋದು ಕೆಲವ್ರಿಗೆ ಅಷ್ಟು ವರ್ಷದಿಂದ ನಾನು ವೀಡಿಯೋ ನೋಡ್ಕೊಬಂದಿರೋರಿಗೆ ಗೊತ್ತಿದೆ ಅಂತ ಹೇಳ್ತೀನಿ ನಾನು. ನಮ್ಮಂಥವ್ರು ಬಡವ್ರ ವೀಡಿಯೋನ ನೋಡಲ್ಲ. ಕೆಲವರು ಕೂತ್ಕೊಂಡು ಮೇಕಪ್ ಮಾಡಿಕೊಂಡು ಏನೋ ಒಂದು 4 ಮಾತಾಡಿದ್ರು ಅಂದರೆ ಅದನ್ನೇ ವೈರಲ್ ಮಾಡಿರ್ತಾರೆ. ನಮಗೆ ನಾವೆಷ್ಟು ಕಷ್ಟಪಟ್ಟು ಜೀವನ ಮಾಡ್ತಿದ್ದೀವಿ ಅನ್ನೋದನ್ನು ತೋರಿಸಿದ್ರು ಕೂಡ ಅದಕ್ಕೆ ಬ್ಯಾಡ್ ಕಮೆಂಟ್ ಅನ್ನೋದನ್ನ ಹಾಕ್ತಾರೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಆಮೇಲೆ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.